ಅಲ್ಲ, ನಾನು ಪರ್ಮಿಷನ್ ಕೇಳ್ತೀನಿ, ನಿಮಗೆಲ್ಲ ಕೇಳೋ ಪೇಷನ್ಸ್ ಇದೆಯಾ? ಯಾಕಂದ್ರೆ ನಾನು ಸ್ವಲ್ಪ ನೇರ ನುಡಿ ನಿಷ್ಠುರವಾದಿ. ನಮ್ಮ ಯಾವನೋ ಹೊಗಳ್ತಾನೆ, ಆಮೇಲೆ ಯಾವನೋ ಮೇಲೆ ಎತ್ತಿಗ್ತಾನೆ, ಇವೆಲ್ಲ ನನಗೆ ಗೊತ್ತಿಲ್ಲ. ಹೃದಯದಲ್ಲಿ ಏನು ಬರುತ್ತೆ ನೆಟ್ಟಿಗೆ ಹೇಳ್ಬಿಡ್ತೀನಿ. ನನಗೆ ಮೊದಲನೇ ಡೈರೆಕ್ಟರ್ ಕ್ಲಾರಿಫೈ ಮಾಡಬೇಕು. ನನಗೆ ಏಜ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ ಗುರು. ನನಗೆ ಗಾಬರ ಆಗೋಯ್ತು ಮೊದಲೇ. ಈ ಎಕ್ಸ್ಪೀರಿಯನ್ಸ್ ಅಲ್ಲ ಗುರು, ಅದು ಭಾಳ ಡೇಂಜರು ಆ ಮಾತು. ಯಾಕಂದರೆ ನೋಡಿ, ಅಲ್ಲಿ ಕೂತವಳು ಅದಿತಿ ಪ್ರಭುದೇವ, ನಾನು 2ನೇ ಮಗನ ವಯಸ್ಸವಳು. ಅವಳು ನನಗೆ ಹೀರೋಯಿನಿಗೆ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ. ನನ್ನ ಶ್ರಮ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಹೇಳ್ಬಿಟ್ರೆ ಹೆಂಗೆ, ನೆಕ್ಸ್ಟ್ ಎದ್ರಕೊಬಿಡ್ತಾವೆ, ಯಾರು ಬರೋಲ್ಲ. ಹಂಗಾಗಿ ಇವ್ರು ಒಳ್ಳೆ ಆರ್ಟಿಸ್ಟು ಅಂದ್ಬಿಡಿ, ಎಕ್ಸ್ಪೀರಿಯನ್ಸು ಇಷ್ಟುದ್ದ ಅಷ್ಟು ದಪ್ಪ ಆಗ್ಬಿಡೈತೆ ಇವ್ರಿಗೆ. ಅಂದರೆ ಏನು ಮಜಾ ತಗೋತಿರೋ. ನಾನು ಇಲ್ಲ, ನಾನು ಐ ವಾಂಟ್ ಟು ಟೆಲ್. ನಾನು ನನ್ನ ಅನುಭವನ ಹೇಳಬೇಕು. ನಾನು ಒಂದೆರಡು ಸಣ್ಣ ಕಥೆ ಹೇಳ್ತೀನಿ. ಒಂದು ಗ್ರಾಮ, ಆ ಗ್ರಾಮದಲ್ಲಿ ಒಬ್ಬ ಯಜಮಾನ, ಅವನು ಭಾಳ ಬಲಿಷ್ಠವಾಗಿದ್ದ. ಅವನಿಗೆ ಒಂದು 4-5 ಜನ ಮಕ್ಕಳು. ಅವನಿಗೆ ಹೇರಳವಾದ ಆಸ್ತಿ ಇತ್ತು. ಅವನ ಹೆಂಡತಿ ತುಂಬ ಅನ್ಯೋನ್ಯವಾಗಿ ಅವನ ಜೊತೆ ಬಾಳುವಂಥವಳು. ಅವಳ ಕೈಯಲ್ಲಿ ಬೀಸೋಳು, ಅಡುಗೆ ಮಾಡೋಳು, ಎಲ್ಲರಿಗೂ ತಿನ್ನಿಸೋಳು. ಅಪ್ಪ ಒಂದು ಮಕ್ಕಳಿಗೆ ಹೇಳೋನು, ಹೋಗೋ ನೀನು ಹೊಲ್ದ ಹತ್ರ ಹೋಗೋ, ನೀನು ತೆಂಗಿನಕಾಯಿ ಕೀಳಿಸೋ, ನೀನು ಹೋಗೋ ಇದನ್ನು ನಾಟಿ ಹಾಕ್ಸೋ ಅಂತ ಹೇಳೋನು. ಎಲ್ಲ ಒಗ್ಗಟ್ಟಿಂದ ಮಾಡೋರು. ಅದೇ ಮನೆಯಲ್ಲಿ ಎಲ್ಲ ಮಕ್ಕಳು ದೊಡ್ಡವರಾಗ್ತಾರೆ. ಆಗಿದ ತಕ್ಷಣ ಅಪ್ಪ ಎಲ್ಲರಿಗೂ ಜವಾಬ್ದಾರಿ ಕೊಡ್ತಾನೆ. ಏನೋಪ್ಪ ನೀವೆಲ್ಲ ಮದುವೆ ಆಗಿದ್ದೀರಿ, ನೀವು ಹೋಗಿ ಅಂತ. ಒಂದು 5-6 ಜನ ಏನಿದ್ರು ಅವರೆಲ್ಲರೂ ಅವರ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಸಪ್ರೇಟ್ ಆಗಿದ್ದು. ಅಪ್ಪ ಕೊಟ್ಟಿರೋ ಆಸ್ತಿನ ಒಂದು 1000 ತೆಂಗಿನ ಮರನ ಇವನಿಗೊಂದು 100, ಇವನಿಗೊಂದು 50, ಅವನಿಗೊಂದು 70 ಹಿಂಗೆ ಕೊಟ್ಟ. ಅದು ಆದಮೇಲೆ ನನ್ನ ಮಕ್ಕಳಾದ್ರಲ್ಲ, ಅವರು ಇವನಿಗೊಂದು 10, ಅವನಿಗೊಂದು 5, ಇವನಿಗೊಂದು 3 ಕೊಟ್ಬಿಟ್ಟು ಈಗ ಭಿಕ್ಷೆ ಎತ್ತವ್ರೆ. ಇದು ಗ್ರಾಮೀಣ ಭಾಗದಲ್ಲಿ ನಡೀತಾ ಇರೋಂಥ ಕತೆ. ಇದೇ ದುರ್ವಿಧಿ ಇವತ್ತು ಎಲ್ಲ ಮನೆಗಳಲ್ಲೂ ನಡೀತಾ ಇದೆ. ನೆನಪಿಟ್ಕೊಳ್ಳಿ, ನಿಮ್ಮ ಅಪ್ಪ ಅಮ್ಮದಿರು 10,000 12,000 ಸಂಬಳ ತೊಗೊಂಡವರು, ಹೆಂಡತಿ ಮಕ್ಕಳನ್ನ ಸಾಕೋರು, ಅವ್ರ ಅಕ್ಕಂಗಿದ್ರೆ ಮದುವೆ ಮಾಡೋರು, ಹಬ್ಬ ಹರಿದಿನಗಳಿಗೆ ಯಾರಿಗಾದರೂ ಕೊಡಿದ್ರೆ ಅವ್ರಿಗೆ ಸಾಕಷ್ಟು ಎಷ್ಟಾಗುತ್ತೋ ಅವ್ರ ಶಕ್ತಿ ಇದ್ದಷ್ಟು ಊಟ ಹಾಕೋರು. ಭಾಳ ಒಂದು ಅದ್ಭುತವಾದಂಥ ಕಷ್ಟದಿಂದ ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟರ ಸಂತೃಪ್ತಿಯಾದ ಜೀವನ ಇತ್ತು. ಆರೋಗ್ಯವಾಗಿದ್ದರು. ಈಗ ಅವ್ರ ಮಗ, ಅವ್ನಿಗೆ 22 ವರ್ಷ, ಕಾಲ್ ಸೆಂಟ್ರಲ್ಲಿ ಅವ್ನು 30,000 ಸಂಬಳ, ಅಪ್ಪನಿಗೆ 15,000 ಸಂಬಳ ಬರ್ತಾಯಿತ್ತು. ಇನ್ನೊಂದು ಹುಡುಗ, ಅವ್ನು ಯಾವುದೋ 2 ಕ್ಯಾಬ್ ಇಕ್ಕೊಂಡು ನಂಗೆ ಓಡಾಡಿಸ್ಕೊಂಡು ಒಂದು ರೌಂಡ್ ಹೊಡ್ಕೊಂಬಂದರೆ ಒಂದು ದಿನಕ್ಕೆ ಒಂದು 500 ರೂಪಾಯಿ ಸಂಬಳ. ಅವ್ರ ಅಪ್ಪನ 3 ಕಾಸಿಗೆ ಬೆಲೆ ಇಲ್ಲ. ಅಂದರೆ ಇಲ್ಲಿ ಏನು ಆಯಿತು, ಯಾರ್ಯಾರು ಏನೇನೋ ಸಂಪಾದನೆ ಮಾಡ್ಕೊತಾರೆ, ಅವರೇ ಗ್ರೇಟ್ ಆಗ್ತಾ ಹೋದರು. ಇದೇ ಅಡಾಪ್ಟನ್ನ ನೀವು ನಮ್ಮ ಸಿನಿಮಾ ರಂಗಕ್ಕೆ ಹಾಕ್ಕೊಳ್ಳಿ. ಒಂದು ದಿನ ಒಂದು ಯಜಮಾನಿಕೆ ಇತ್ತು, ಒಂದು ದಿನ ಒಬ್ಬ ದೊಡ್ಡವನಿದ್ದ, ಒಂದು ದಿನ ಯಾರಿಗಾದರೂ ಸಮಸ್ಯೆ ಆದರೆ ಬುದ್ಧಿ ಹೇಳ್ತಿದ್ದ. ಎಲ್ಲ ಹಿರಿಯರು ವಿದಾಯ ಹೇಳಿ ಎಲ್ಲರೂ ಹೊರಟೋದ್ರು. ಈಗೇನಾಯಿತು, ಮಕ್ಕಳು ಸಮಾನವಾಗಿದ್ರಲ್ಲ, ಅವ್ರ ಕೈಗೆ ಈ ಮನೇನ ಕೊಟ್ಟಿದ್ದಾರೆ. ಅವ್ರಿಗೆ ಜವಾಬ್ದಾರಿನೇ ಇಲ್ಲ. ಅವರಿಗೆ ನಾನು ದುಡ್ದಿರೋದು ನನ್ನ ತೆಂಗಿನ ಮರ, ನನ್ನ ಮನೆ, ನನ್ನ ಹೆಂಡ್ರು, ನನ್ನ ಮಕ್ಕಳು, ಇಷ್ಟೇ ಪ್ರಪಂಚ. ಯಾವ ಮನೆ ಕಟ್ಕೊಂಡು ನನಗೇನು, ಯಾವ ಮನೆತನ ಕಟ್ಕೊಂಡು ನನಗೇನು ಅನ್ನೋ ಸ್ಥಿತಿಗೆ ಇವತ್ತು ನಾವು ಬಂದಿದ್ದೀವಿ. ಈಗ ಹೇಳಿ, ತಪ್ಪು ಯಾರದು? ತಂದೆ ತಾಯಿ ತಪ್ಪ ಅಥವಾ ಮಕ್ಕಳು ತಪ್ಪ? ಮಕ್ಕಳದು ತಪ್ಪಲ್ಲ, ತಂದೆ ತಾಯಿದು ತಪ್ಪಲ್ಲ. ಇದು ದುರ್ವಿಧಿ, ಇದು ವಾಡಿಕೆ, ಇದು ಪ್ರಾಪಂಚಿಕ ಧರ್ಮ. ಎಲ್ಲ ಕಡೆ ಆಗ್ತದೆ. ಈಗ ಸಹಿಸ್ಕೋಬೇಕು, ಇಲ್ಲ ಎದ್ದು ನಿಂತು ಬುದ್ಧಿ ಹೇಳಬೇಕು. ಮಾಡೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ? ಆಗೋಲ್ಲ. ಈಗ ನನ್ನ ಪತ್ರಕರ್ತರ ಮಿತ್ರರು ಕುಮಾರು, ಅವರು ಭಾಳ KJ ಕುಮಾರ್ ನನ್ನ ಹಳೆಯ ಫ್ರೆಂಡು. ಶಶಿಕುಮಾರ್ ಎಲ್ಲ ಸುಪ್ರೀಂ ಹೀರೋ ಮಾಡಿದ್ದವರೇನೆ. ಆವಾಗ ನಾನು ಅವನ್ನ ಬೈಕಂತ ಇದ್ದೆ, ಇವನಿಗೆ ಮಾಡ್ತಾನೆ, ನಮಗೊಂದು ರೋಲ್ ಕೊಡ್ಸಲ್ಲ ಅಂತಾನಲ್ಲ, ಇವನ್ನೆಲ್ಲ ಸೈಡ್ ಸಿಕ್ಕರೆ ಹಾಕ್ಬಿಡ್ಬೇಕಲ್ಲ ಅವನಿಗೆ ಅನ್ನೋ ಥರ ಸಿಟ್ಟು ನನಗೆ ಅವಾಗ. ಅಷ್ಟು ಆ ಥರ ಅವಾಗಿಂದ ನಾನು ಆತನ ಬಲ್ಲೆ. ಅವರು ಒಂದು ಮಾತು ಹೇಳಿದ್ರು, ಯಾಕೆ ಯಾರೂ ಬಂದಿಲ್ಲ? ಯಾರು ಇಲ್ಲ, ನಮ್ಮಲ್ಲಿ ಕಲಾವಿದರಿಗೆ ಆ ಥರ ದುರ್ಬುದ್ಧಿ ಇಲ್ಲ ಸರ್. ಎಲ್ಲರೂ ಬರ್ತಾರೆ, ಸಮಯ ಸಂದರ್ಭ. ಇವಾಗ ಏನಾಗ್ಬಿಡ್ತದೆ, ಒಬ್ಬೊಬ್ಬರಿಗೆ ಇವಾಗ ಶಿವರಾಜ್ ಕುಮಾರ್ ಅವರು ಬೇರೆ ಯಾವುದೋ ದೇಶದಲ್ಲಿದ್ದಾರೆ, ಮತ್ತು ನಿಗದಿತವಾದ ಕಾರ್ಯಕ್ರಮ ಇರೋ ನಟರು ಬೇರೆ ಕಡೆ ಇರ್ತಾರೆ. ನನ್ನ ಪ್ರಕಾರ ಒಂದು ಸ್ವಲ್ಪ ಇವತ್ತು ಫಸ್ಟ್ ಆಗಿರೋದ್ರಿಂದ ಇರಲಿ, ಉದ್ದೇಶಪೂರ್ವಕವಾಗಿ ಯಾರೂ ಮಾಡಲ್ಲ, ಎಲ್ಲರಿಗೂ ಆಸೆ ಇದೆ. ಆಮೇಲೆ ವಿಶೇಷವಾಗಿ ಒಂದು ಸತ್ಯ ಹೇಳ್ಬಿಡ್ತೀನಿ, ನಂಗೆ ಡಂಗ್ ಬಿಡೋಕ್ಕೆ ಬರಲ್ಲ. ಬೇರೆ ಯಾರಾದರೂ ಬಂದರೆ ಬಿಲ್ಡಪ್ ಕೊಡ್ಬೋದು ಸರ್, ಆದರೆ ನೀವು ಪೇಪರ್ ಅವ್ರು ಹಾಕೊಂಡು ಗುಂಬಿಟ್ರೆ ಬೋಣಿನೇ ಆಗಲ್ವಲ್ಲ ಸರ್, ಆ ಥರ ಮಾಡ್ಬಿಡ್ತೀರಿ. ಹಾಗಾಗಿ ನಿಮಗೆ ಬರಲೇಬೇಕು ಅವರು. ಸ್ವಲ್ಪ ಏನಾಗಿದೆ, ಯಾಕೋ ಇರೋ ನಿಜ ಹೇಳ್ತಾ ಇದ್ದೀನಿ ನಾನು. ಹಾಗಾಗಿ ಬರಬೇಕು. ಈಗ ಈ ಮೆಸೇಜ್ ಹೋಗಿರುತ್ತಲ್ಲ, ನೆಕ್ಸ್ಟು ಅವರ್ ಅವಾರ್ಡ್ ಅಂತ, ಎಸ್ ಸರ್ ವಿ ಆರ್ ಕಮಿಂಗ್ ಅಂತ ಎಲ್ಲ ಪ್ಯಾಂಟ್ ಗಿಂಟೆಲ್ಲ ಹಾಕೊಂಡು ಎದ್ದು ಬಿದ್ದು ಹೊಡ್ಬಂದು ಇವ್ರು ಕೂತಿಲ್ಲ ಅಂದರೆ ನಾನು ಹೆಸರು ಬದಲಾಯಿಸ್ಕೊಬಿಟ್ರಿ, ಬಂದೇ ಬರ್ತಾರೆ. ಅಂದರೆ ಇವಾಗ ಎಕ್ಸಾಂಪಲ್ ಸೆಟ್ ಮಾಡಿದಿರಿ. ಇವಾಗ ನೀವು ಸೆಟ್ ಮಾಡಿದಿರಿ ನೋಡು. ನಾವು ಆ ಥರ ಅಲ್ಲ, ಭಾಳ ಪಾರದರ್ಶಕವಾಗಿದ್ದೀವಿ. ಒಳ್ಳೆ ಅವಾರ್ಡನ್ನು ಕ್ರಿಟಿಕ್ ಅವಾರ್ಡು. ನನಗೆ ಅಷ್ಟೊಂದು ಕ್ರಿಟಿಕ್ ಅಂದರೆ ನನ್ನ ಪ್ರಕಾರ ಬೈಯೋದು ಅಂದ್ಕೊಂಡಿದ್ದೆ ಗುರು. ಅಂದರೆ ಇದು ಅರ್ಥ
ವಿಮರ್ಶನೆ ಎಲ್ಲ ಅಂದರೆ ಎಲ್ಲ ಪಬ್ಲಿಕ್ ಮಾಡಿರೋದು ಅಂತನೋ, ಅಂದರೆ ಜನ ಸೆಲೆಕ್ಟ್ ಮಾಡಿರೋದು ಅಥವಾ ನೀವು ಪತ್ರಿಕೆಯವರು ಸೆಲೆಕ್ಟ್ ಮಾಡಿದ್ದು ಇದು ಅಂತ? ಅಣ್ಣ, ಪತ್ರಿಕೆಯವರು ಮಾತ್ರ, ಪತ್ರಿಕೆಯವರು ರಿವ್ಯೂ ಬರೋರು ಅಂದರೆ ವಿಮರ್ಶಕರು ಮತ್ತು ಪತ್ರಕರ್ತರು, ಸಿನಿಮಾ ಪತ್ರಕರ್ತರು ಅಷ್ಟೇ. ಹೌದು, ನೀವು 1,000,000 ಜನರ ಭಾವನೆಯನ್ನು ಒಂದು ಪೇಪರಲ್ಲಿ ಬರೀತೀರಿ ಅಂದಮೇಲೆ ನಿಮಗೆ ಅಷ್ಟು ಆ್ಯಂಗಲಲ್ಲಿ ನೀವು ನೋಡ್ತೀರಿ ಅಂತ. ಕರೆಕ್ಟು, ಅದಕ್ಕೆ ಒಂದು ಘನತೆ ಇದೆ, ತೂಕ ಇದೆ. ನೆಕ್ಸ್ಟ್ ಈ ಮೆಸೇಜ್ ಪಾಸ್ ಆಗ್ತದೆ, ಎಲ್ಲರಿಗೂ ಹೋಗ್ತದೆ, ಎಲ್ಲರೂ ಬರ್ತಾರೆ. ಒಂದು ಏನಾಗೋಗ್ಬಿಟ್ಟಿದೆ ಅಂದರೆ ಸ್ವಲ್ಪ ಪೇಷನ್ಸಿನ ಕೊರತೆ ಇದೆ ಸರ್. ಇವತ್ತಿನ ಜನಾಂಗದಲ್ಲಿ ಪೇಷನ್ಸ್ ಕೊರತೆ ಇದೆ. ಯಾವ ಥರ ಅಂದರೆ ನೀವು ನಮ್ಮ ಪೇಷನ್ಸ್ ಯೋಗ್ಯತೆ ನೋಡಬೇಕು ನೀವು ಅಂದರೆ ಟ್ರಾಫಿಕಲ್ಲಿ ನಿಂತ್ಕೊಳ್ಳಿ. ಒಂದು ಲೈಟ್ ಏನಾದರೂ ಗ್ರೀನೋ ರೆಡ್ಡೋ ಏನೋ ಬಿದ್ದಾಗ ಅವ್ರು ಆಡೋ ಅವಾಂತರಗಳನ್ನ ನೀವು ನೋಡಿ. ಅಂದರೆ ನಿಮಗೆ ಸಣ್ಣ ವಯಸ್ಸಿಗೆ ಮಕ್ಕಳಾಗ್ಬಿಡ್ಬೇಕು, ಆಮೇಲೆ ಇನ್ನು ಕಾಲೇಜ್ಗೆ ಹೋಗ್ತಿದ್ದಂಗೆ ಒಂದು ಗರ್ಲ್ ಫ್ರೆಂಡ್ ಬೇಕು. ಅಂದರೆ ಎಷ್ಟು ಫಾಸ್ಟು, ಯಾರಿಗೂ ಅದೊಂದು ತಾಳ್ಮೆ ಇಲ್ಲ, ಅಷ್ಟು ಫಾಸ್ಟ್ ಇದೆ ಪ್ರಪಂಚ. ಹಿಂಗಿರಬೇಕಾದ್ರೆ ನಾವು ಸ್ವಲ್ಪ ಕೆಲವು ವಿಚಾರದಲ್ಲಿ ಅನುಸರಿಸ್ಕೋಬೇಕಾಗ್ತದೆ. ನನಗೆ ಭಾಳ ಸಂತೋಷ ಆಯಿತು. ನಾನು ಎಲ್ಲ ಉದ್ಯಮದ ಮಿತ್ರರಿಗೆ, ಅದು ವಿಶೇಷವಾಗಿ ಎಲ್ಲ ಹಿರಿಯರು ಇಲ್ಲೇ ಇದ್ದೀರಿ, ಅದೊಂದು ಪರಿವರ್ತನೆ ಆಗಬೇಕು. ನಾವು ನಮ್ಮ ತನದ ಬಗ್ಗೆ ಎಂದು ನಾವು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಯಾವಾಗ ನಮ್ಮ ಬಾಡಿ ಬಗ್ಗೆ ನಾವು ಕೇರ್ ಮಾಡ್ತೀವಿ, ಯಾವಾಗ ನಮ್ಮ ಮನೆ ಬಗ್ಗೆ ಕೇರ್ ಮಾಡ್ತೀವಿ, ಯಾವಾಗ ನಮ್ಮ ಭಾಷೆ ಬಗ್ಗೆ ಕೇರ್ ಮಾಡ್ತೀವಿ, ಯಾವಾಗ ನಮ್ಮ ಮಕ್ಕಳ ಬಗ್ಗೆ ಕೇರ್ ಮಾಡ್ತೀವಿ, ಅದೆಲ್ಲವೂ ಸರಿ ಇರುತ್ತೆ. ಯಾವಾಗ ನಾವು ಕಂಡವ್ರನ್ನ ಮೆಚ್ಚೋಕ್ಕೆ, ಕಂಡವ್ರನ್ನ ಹೊಗಳಕ್ಕೆ ನಾವು ಸಿದ್ಧಾಂತಗಳನ್ನ ಬೆಳೆಸ್ಕೊಬಿಟ್ರೆ ಸರ್ವನಾಶ, ಅದು ಕಟ್ಟಿಟ್ಟು ಬುದ್ಧಿ. ಈಗ ಇವರು ಥಿಯೇಟ್ರ್ ಮಾಲೀಕರು, ನಾನು ಥಿಯೇಟ್ರ್ ಮಾಲೀಕ ಆಗಿದ್ದವನೇ. ನನಗೆ ಎಲ್ಲ ಅಂಗದಲ್ಲೂ ಅನುಭವ ಇದೆ. ನಾನು ಐ ವಾಸ್ ಅ ಥಿಯೇಟ್ರ್ ಓನರ್, ಐ ವಾಸ್ ಅ ಪ್ರೊಡ್ಯೂಸರ್, ಐ ವಾಸ್ ಅ ಡಿಸ್ಟ್ರಿಬ್ಯೂಟರ್, ಅನ್ ಆ್ಯಕ್ಟರ್, ಎಲ್ಲವೂ ಮಾಡಿದವನೇ ನಾನು. ನಮಗೆ ಅವ್ರಿಗೆ ಗೊತ್ತಿದೆ, ಟಿಕೆಟಲ್ಲಿ ಆಡಿಯನ್ಸ್ ಲಿಸ್ಟ್ ಅಂತ ಬರುತ್ತೆ, ಒಂದು ರಿಮಾರ್ಕ್ಸ್ ಬರೀತಾರೆ ಯಾರು, ಆಮೇಲೆ ಕ್ಲೈಮೇಟ್ ಬರೀತಾರೆ. ಮಳೆ ಇದ್ದ ಕಾರಣ ಚಿತ್ರ ಆವತ್ತು ನಿಲ್ಲಿಸಿದ್ವಿ, ಸಂತೆ ಇದ್ದ ಕಾರಣ ಎಕ್ಸ್ಟ್ರಾ ಚೇರ್ ಹಾಕಿದ್ವಿ. ಕರೆಕ್ಟಾ ಸರ್? ಇದು ಮಾಧ್ಯಮದ ಮಿತ್ರರು ಗೊತ್ತಾಗಬೇಕು, ಈ ಮಾತು ನಡೀತಾರೆ. ಇದನ್ನು ಒಂದು ರಿಮಾರ್ಕ್ಸ್ ಅಂತ ಹಾಕ್ತಾರೆ. ಆ ರಿಮಾರ್ಕ್ಸ್ ಪ್ರಕಾರ ನಮಗೆ ಮಾನ ಮರ್ಯಾದೆ ಇಲ್ಲದೆ ಇರುವಂಥ ಒಂದು ವಿಷಯನ ನಿಮಗೆ ಹೇಳ್ತೀನಿ. ನಾವು ಎಷ್ಟು ಅದ್ಭುತವಾದ ಭಾಷಣಕಾರರು ನಾವು ಅಂದರೆ, ನಾವು ಕನ್ನಡಿಗರು, ಕನ್ನಡ ತಾಯಿ ಮಡಿಲಲ್ಲಿ ಬೆಳೆದ ಮಕ್ಕಳು, ಆದರೆ ಕಿತ್ತೋದು ನನ್ನ ಮಕ್ಕಳು, ನಾವು ಕನ್ನಡಕ್ಕೆ ಸಪೋರ್ಟ್ ಮಾಡಲ್ಲ. ಇದು ನಮ್ಮ ಡೈಲಾಗ್, ಇವತ್ತಿನ ನಮ್ಮ ಡೈಲಾಗ್. 7 ಕೋಟಿ ಜನ ಅಂತ ನಾವು ಹೇಳ್ತೀವಲ್ಲ, ಇವತ್ತು ನೀವು ಆಡಿಯನ್ಸ್ ಲಿಸ್ಟ್ನ ಒಂದು ಪಿಕ್ಚರ್ ಎಷ್ಟು ಓಡಿದೆ ಅಂತ ನೀವು ನೋಡಿದ್ರೆ, ಐ ಸ್ವೇರ್ ಆನ್ ಮೈ ಮದರ್, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು, 4 ಲಕ್ಷ ಜನ ಆಡಿಯನ್ಸ್ ಇದ್ದಾರೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದಕ್ಕಿಂತ ಮಾನ ಮರ್ಯಾದೆ ಹೋಗುವಂಥ ವಿಚಾರ ಇನ್ನೊಂದಿಲ್ಲ. ಕೆಲವು ನಾಯಕರು ಒಂದು 3-4 ಜನ ಯಾರು ತುಂಬ ಒಳ್ಳೆ ಕಲೆಕ್ಷನ್ಸ್ ಕೊಡ್ತಾರೆ, ಅವರು ದೊಡ್ಡ ಹಿಟ್ಟಾಗಿದೆ ಪಿಕ್ಚರ್ ಅಂತ ನೀವು ನೋಡಿ, ಗೋ ಆ್ಯಂಡ್ ಚೆಕ್, 13-14 ಲಕ್ಷ ಜನ ಅವ್ರ ಪಿಕ್ಚರ್ ನೋಡಿದ್ದಾರೆ. ಇದು ನೀವು ಅರ್ಥ ಮಾಡ್ಕೋಬೇಕು. ಈ ಒಂದು ಅವೇರ್ನೆಸ್ ಲ್ಯಾಂಗ್ವೇಜ್ ಬಗ್ಗೆ, ನಮ್ಮ ಕನ್ನಡದ ಬಗ್ಗೆ, ನಮ್ಮ ಕನ್ನಡದ ಪತ್ರಿಕೆ ಬಗ್ಗೆ ಯಾರು ಮಾಡೋದು, ಯಾರು ಹೇಳೋದು? ಯಾವತ್ತು ನಮ್ಮಲ್ಲಿ ನಾವು ಪರಿವರ್ತನೆ ಆಗಬೇಕೇ ವಿನಃ ನಾವು ಇನ್ನೊಬ್ಬರಿಗೆ ಪರಿವರ್ತನೆ ಮಾಡಿದ್ರೆ ಅಲ್ಲಿ ಆರ್ಗ್ಯುಮೆಂಟ್ ಬರುತ್ತೆ, ನೀನು ಯಾರು ಹೇಳೋಕ್ಕೆ ಅಂತಾರೆ. ನಮ್ಮ ಸಿನಿಮಾ ನೋಡಿ ಅಂದರೆ ಏನು ಹೇಳ್ತಾರೆ ಗೊತ್ತಾ? ಇಟ್ಸ್ ಮೈ ಮನಿ, ದಿಸ್ ಮೈ ಸೆಲೆಕ್ಷನ್, ವಾಸ್ ದಿಸ್ ಬುಲ್ಶೀಟ್, ದಿಸ್ ಕಾರ್ ರೇಸಿಂಗ್ ಪಿಕ್ಚರ್, ದಿಸ್ ವಾಸ್ 400 crores ಬಜೆಟ್, ದಿಸ್ ಬ್ಲಡಿ ಕನ್ನಡ ಪಿಕ್ಚರ್ ಇಸ್ ವಾಟ್ ಬುಲ್ಶೀಟ್, ಐ ಹೇಟ್ ದಿಸ್ ವಾಸ್ ಹುಡುಕೆ ಅಂತ ಹಿಂಗೆ ಬೈತಾರೆ. ಏನು ಅವ್ರ ಹತ್ರ ಎಲ್ಲ ಹೋಗಿ ವಾದ ಮಾಡ್ತೀರಾ? ನೀವು ಹೋಗಿ ಮಾಡ್ತೀರಾ? ಆಗೋದಿಲ್ಲ. ಇವತ್ತು ನಿಮ್ಮ ವ್ಯಕ್ತಿ ಸ್ವಾತಂತ್ರ್ಯ ಯಾವ ಮಟ್ಟಕ್ಕಿದೆ ಅಂದರೆ, ಒಂದು ದಿನ ಹೇ ಜಗ್ಗೇಶ್ ಎಂಬ ಹುಡುಗ ತಲೆ ಕೆದರಿದ್ದಾನೆ, ಚೂಪು ಕಣ್ಣಿದೆ, ನೋಡೋಕೆ ತರಲೆ ನನ್ನ ಮಗನ ಥರ ಇದ್ದಾನೆ, ಇವನು ಸಿನಿಮಾದಲ್ಲಿ ಉಳಿಯಬಲ್ಲ ಅಂತ ಬರೆದ್ರು ಕನ್ನಡ ಪ್ರಭಾಲಿ. ನಮ್ಮ ಬುಸ್ನಾಗ ಇಲ್ಲಿ ಅಂತ ಕೇಳಿದೆ, ಅವ್ನು ಬಂದಿಲ್ಲ ಇವತ್ತು. ನನ್ನ ಫ್ರೆಂಡ್ ಅವನೇ ಕರ್ಕೊಂಡೋಗಿ ಬರೆಸ್ದ. ಯು ಡೋಂಟ್ ಬಿಲೀವ್, ಆ ಬರವಣಿಗೆ ಆದಮೇಲೆ 4 ಸಿನಿಮಾ ಸಿಕ್ತು ನನಗೆ. ಸಿ ದಟ್ ವಾಸ್ ದಿ ತಾಕತ್ ಆಫ್ ದೋಸ್ ಡೇಸ್. ಇವತ್ತೇನಾಗಿದೆ? ಅದೇ ಮಾಧ್ಯಮ, ವ್ಯಕ್ತಿ ಸ್ವಾತಂತ್ರ್ಯ ಇವತ್ತು ಸೋಷಿಯಲ್ ಮೀಡಿಯಾ ಅನ್ನತಕ್ಕಂಥ ರೂಪದಲ್ಲಿ ಅನೇಕರ ಕೈಗೆ ಹೋಗಿದೆ. ನನ್ನ ಮಗ ಅವನು ಯಾವನೋ ಜೀವ ಕಂಡಿಡ್ದು ನನ್ನ ಕೈಗೆ ಸಿಕ್ಕರೆ ಗ್ಯಾರಂಟಿ ಶ್ರೀರಾಮ್ಪುರ ಸ್ಟೈಲ್ ಹೊಡೆದಾಕ್ಬಿಡ್ತೀನಿ ನಾನು. ಎಲ್ಲರಿಗೂ 300 ರೂಪಾಯಿ ಬಿಟ್ಬಿಟ್ಟ, ಗೋ 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 ಅಂತ ತಗೊಳ್ಳಿ ಹಾಕೊಂಡು ರುಬ್ತಾವ್ರೆ, ಬೈತಾರೆ. ನೋಡ್ಬೇಕ್ರಿ ನೀವು ಪಾಪ ಯಾವ್ದಾದ್ರು ಟಿ ವಿಗಳಲ್ಲಿ ಒಳ್ಳೆ ಮಾತುಗಳನ್ನ ಮಾತಾಡಿ, ಇವಾಗ ಇದನ್ನೇ ಹಾಕಿರ್ತೀನಿ ಅಂತ ತಿಳ್ಕೊಳ್ಳಿ, ಇವಾಗ ಮಾತಾಡ್ತೀನಿ ಅಂತ ತಿಳ್ಕೊಳ್ಳಿ, ಕಾಮೆಂಟ್ಸ್ ಕಡೆ ಹೋಗಿ ನೀವು, ನೀನು ಅಮ್ಮನ ಬಿಡ, ಬೇಡ ಕಿತ್ತದವನು, ಬಕೀಟು, ಲೋಪರು, ಈ ಥರ ಕಾಮೆಂಟ್ಸ್ ಹಾಕ್ತಾರೆ. ನಾವು ಹೋಗಿ ಅವನ ಏಜನ್ನ ಹುಡುಕಿ, ಆ ಅಯೋಗ್ಯನಿಗೆ 20-22 ವರ್ಷ ಆಗಿರುತ್ತೆ ಅಷ್ಟೇ. ಅವನ ಜೀವನ ಗೊತ್ತಿಲ್ಲ, ಅವನು ಬದುಕು ಗೊತ್ತಿಲ್ಲ, ಕಾಮೆಂಟ್ಸ್ ಹಾಕ್ತಾನೆ. ಜವಾಬ್ದಾರಿಯಾದ ಕಾಮೆಂಟ್ಸೇ ಹಾಕಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇವತ್ತೇನಾಗಿದೆ, ನಿಮಗೂ ನೋವಿದೆ. ನಾನೇ ಕೇಳ್ತೀನಿ, ನಿಮ್ಮ ಪತ್ರಿಕೆ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಒಂದೊಂದು ಪತ್ರಿಕೆ 5 ಲಕ್ಷ 8 ಲಕ್ಷ ಹೋಗುವಂಥದ್ದು ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ? ಇಟ್ ಹ್ಯಾಸ್ ಕಮ್ ಡೌನ್ ಸೋ ಡ್ರಾಸ್ಟಿಕ್ಲಿ, ಕೆಳಗೆ ಬಂತು. ಯಾರು ಓದ್ತಾ ಇಲ್ವಾ ಪೇಪರು? ಇಲ್ಲ.
ನೀವು ಆಮೇಲೆ ಟಿ ವಿಗಳು 1 ಓಪನ್ ಮಾಡಿದ್ರಿ, 2 ಮಾಡಿದ್ರಿ, 3 ಮಾಡಿದ್ರಿ, ಇವಾಗ ನಿಮಗೆ ಮಾನದಂಡ TRP ಆಗೋಯ್ತು. ನಿಮಗೆ ಯಾರು ಎಷ್ಟು ಟಿ ವಿ ಓಡ್ತಾ ಇದೆ ಅದೇ ನಂಬರ್ 1. ಹೇಗೆ ಹೋಗ್ತಾ ಇದೆ ನೋಡಿ ಇದು. ಸೊ ಹಿಂಗೆ ಇವತ್ತು ನಮ್ಮ ಭಾವನೆಯನ್ನು ಆಧುನಿಕ ಆವಿಷ್ಕಾರದಲ್ಲಿ ತೊಗೊಂಡೋಗಿ ಕೊಟ್ಬಿಟ್ವಿ. ಅದು ಯಾವ ಗತಿಗೆ ಬಂದಿದೆ ಅಂದರೆ, ಒಂದು ದಿನ ಮಕ್ಕಳು ಹತ್ತಾಗ ತಾಯಿ ಲಾಲಿ ಆಡೋಳು, ಒಂದು ದಿನ ಮಕ್ಕಳು ಹತ್ತಿದಾಗ ತಾಯಿ ಮಕ್ಕಳನ್ನ ಕಂಕಳಲ್ಲಿ ಕೂರಿಸ್ಕೊಂಡು ಚಂದಮಾಮನ್ ತೋರಿಸಿ ಊಟ ಮಾಡಿಸ್ತಿದ್ಲು. ಇವತ್ತು ಅದೇ ತಾಯಿ ಮಕ್ಕಳ ಹತ್ರ ಮೊಬೈಲಲ್ಲಿ ರಂಗಮ್ಮ ಪೊಂಗಮ್ಮ ಅಂತ ಒಂದು ಹಾಡಾಗ್ತಾಳೆ, ಆ ಮಕ್ಕಳು ನೋಡ್ಕೊಂಡು ಕುಂತಿರ್ತವೆ. ಈ ಮಕ್ಕಳನ್ನ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಮುಂದೆ ಹೋದರೆ? ಅವ್ರು ರಂಗಮ್ಮನೆ ಪಾಂಗಮ್ಮನೆ ಯಾವ ಅಮ್ಮನೋ ಗೊತ್ತೇ ಇಲ್ಲ, ಅದೇ ಆಗೋದು, ಇದೇ ಎರ ಆಗ್ತಾ ಇರೋದು. ಇದನ್ನು ನಾವು ಹೆಂಗೆ ಮಾಡ್ಬೋದು ಅಂತಂದರೆ, ನಾನು ಒಂದೇ ಸತ್ಯ ಹೇಳ್ತೀನಿ, ಒಬ್ಬ ನಟನನ್ನು ಸೂಪರ್ ಸ್ಟಾರ್ ಮಾಡೋ ಕೆಪಾಸಿಟಿ ಇರೋದು ಇವತ್ತು ಒಬ್ಬರಿಗೆ, ಅದು ಮಾಧ್ಯಮದ ಮಿತ್ರರಿಗೆ. ಕರೆಕ್ಟಾಗಿ ಅನಲೈಸ್ ಮಾಡಿ ಚಿತ್ರ ಚೆನ್ನಾಗಿದೆ ಅಂತ ಹೇಳಿದಾಗ ಡೆಫಿನೆಟಾಗಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಇವತ್ತು ಪ್ರೀಮಿಯರ್ ಪದ್ಮಿನಿ ಮತ್ತು ನಂದು ಕಾಳಿದಾಸ ಪಿಕ್ಚರು 2019 2 50 ಡೇಸ್ ಪಿಕ್ಚರ್ ಹೋದಂಥದ್ದು. ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ, ಬೀಂಗ್ ಎ ಸೀನಿಯರ್ ಆರ್ಟಿಸ್ಟು ನನ್ನ ಜೊತೆಗಾರರು ರಿಟೈರ್ಡ್ ಮನೆಗೆ ಹೋಗಿದ್ದಾರೆ, ಎಷ್ಟೋ ಜನ ಕೈ ಸಿಗ್ತಾ ಇಲ್ಲ. ನಾನು ನೊಂದ್ಕೊಂಡು ಹೇಳ್ತೀನಿ ಮಾತನ್ನು. ಮೊನ್ನೆ ನನಗೊಬ್ಬ ಫ್ರೆಂಡ್ ಫೋನ್ ಮಾಡ್ದ, 270 ಪಿಕ್ಚರ್ ಮಾಡಿದ. ನಾನು ಎಲ್ಲಿದ್ದೀರಿ ಅಂದ. ನಾನು ಹೆಸರು ಹೇಳ್ಬಾರ್ದು ನಾನು ವಾಕಿಂಗ್ ಮಾಡೋ ಜಾಗ, ಯಾಕಂದರೆ ನನಗೆ ಅದೊಂದು ನೆಮ್ಮದಿ ಸಿಗೋ ಜಾಗ, ಅಲ್ಲಿ ಯಾರೂ ಬರೋಲ್ಲ. ಅಂಥ ಜಾಗದಲ್ಲಿ ವಾಕಿಂಗ್ ಮಾಡ್ತೀನಿ ನಾನು. ಒಬ್ಬರು ಬರೋದಿಲ್ಲ, ಯಾರೋ ಒಂದು 5-6 ಜನ ತಾತಪ್ತಿರ್ತಾರೆ. ನಾನು ಯಾರು ಅಂತ ಅವ್ರಿಗೂ ಗೊತ್ತಿಲ್ಲ, ಅವರೇ ಅಂತ ನಂಗೆ ಗೊತ್ತಿಲ್ಲ. ತುಂಬ ಆನಂದವಾಗಿ ವಾಕ್ ಮಾಡ್ತಾ ಇರ್ತೀನಿ, ಯಾರಿಗೂ ಬೇಜಾರಾಗೋಲ್ಲ. ಆ ಜಾಗಕ್ಕೆ ಬಾರಪ್ಪ ನೀನು ಅಂತ ಕೇಳಿದೆ. ಡೋಂಟ್ ಬಿಲೀವ್, ಹಳೇ ಪಂಚೆನ ಹಾಕ್ಕೊಂಡು ಹವಾಯಿ ಚಪ್ಪಲಿನ ಹಾಕ್ಕೊಂಡು ಅಂಥ ದೊಡ್ಡ ಪಾತ್ರ ಮಾಡೋಂಥ, ನಾನು ಅವನ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಮಗು ಥರ ಅತ್ತ. ಯಾಕತ್ತ ಅಂದರೆ ಅವನು 1 kg ಅಕ್ಕಿ ಥರ ಕಾಸಿಲ್ಲ ಸರ್. ದಿಸ್ ಈಸ್ ದಿ ಇಂಡಸ್ಟ್ರಿ. ಇದು ಇಂಡಸ್ಟ್ರಿ ಪರಿಸ್ಥಿತಿ. ನಾನು ಅದನ್ನೇ ಎಲ್ಲರಿಗೂ ಹೇಳೋದು, ನಿಮ್ಮ ಕೈ ನಡೆದಾಗ ಯಾವನೇ ನಟ ಆಗಲಿ ಯೋಚನೆ ಮಾಡಿ, ಕಷ್ಟದಲ್ಲಿರೋ ಒಬ್ಬ ನಟನ ಕರ್ಕೊಂಡೋಗಿ ಅವ್ನಿಗೆ ಊಟ ಹಾಕಿರಿ, ಪಾತ್ರ ಸೃಷ್ಟಿ ಮಾಡಿಕೊಡ್ರಿ.